ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಸ್ನೇಹಿತರೆ, ಇದನ್ನು ವಿಶೇಷವಾದಂತಹ ದಿನ. ಈ ದಿನ 13ನೇ ತಾರೀಕು ಚತುರ್ಥಿ, ಅಶ್ವಿನಿ ನಕ್ಷತ್ರ, ಇಂದ್ರಯೋಗ, ವಾಣೀಕರಣ, ತುಂಬ ಪ್ರಶಸ್ತವಾಗಿರುವಂಥ ದಿನ. ಪಾಲ್ಗುಣ ಮಾಸದ ಮೊದಲನೇ ಮುಹೂರ್ತದ ದಿನ. ಈ ದಿನವೂ ಸಹ ತುಂಬ ಚೆನ್ನಾಗಿರುವಂಥದ್ದು. ದಿನದಲ್ಲಿ 13ನೇ ತಾರೀಕು ಇರುತ್ತೆ, ಚತುರ್ಥಿ ಇರುತ್ತೆ, ಅಶ್ವಿನಿ ನಕ್ಷತ್ರವೂ ಸಹ ಇರುತ್ತೆ. ಈ ದಿನ ಮೇಷರಾಶಿಯವರಿಗೆ ಬುಧನೇ ಅಲ್ಲಿ ಜನ್ಮದಲ್ಲಿ ಬಂದಿರೋದ್ರಿಂದ, ಜೊತೆಯಲ್ಲಿ ಗುರು ಸಹ ಇರೋದ್ರಿಂದ ಭೂಮಿಯಲ್ಲಿ ಪ್ರಾಪ್ತಿ, ಬಿಸ್ನೆಸ್ಸಲ್ಲಿ ಲಾಭ, ವ್ಯವಹಾರದಲ್ಲಿ ಪ್ರಗತಿ, ಕುಟುಂಬದಲ್ಲಿ ಸೌಖ್ಯದ ವಾತಾವರಣಗಳು, ಹೊಸ ಹೊಸ ಕೆಲಸಗಳ ಅವಲೋಕನಗಳು, ಚಿಂತನೆಗಳು, ಹೊಸ ಹೊಸ ಪ್ರಾಜೆಕ್ಟ್ಗಳು ನಿಮಗೆ ಸೃಷ್ಟಿಯಾಗುವಂಥದ್ದು, ಇವೆಲ್ಲವೂ ಸಹ ತುಂಬ ಪ್ರಶಸ್ತವಾಗಿರುವಂತಹ ದಿನಗಳು. ಮೇಷರಾಶಿಯವರಿಗೆ ತುಂಬ ಚೆನ್ನಾಗಿದೆ. ವೃಷಭ ರಾಶಿಯವರಿಗೂ ಆಗುತ್ತೆ. ಬಿಸ್ನೆಸ್ಸಲ್ಲೂ ಸಹ ಚೆನ್ನಾಗಿ ಸಿಗುತ್ತೆ. ಆದರೆ ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗುವಂಥದ್ದು, ಕೆಲಸ ಮಾಡುವಂಥ ಜನಗಳಿಂದಲೇ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥದ್ದು, ಇದೆಲ್ಲವೂ ಸಹ ಆಗುತ್ತೆ. ಅದು ಬಿಟ್ಟರೆ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂಥ ಬೆಳವಣಿಗೆ ಎಲ್ಲ ಸಹ ಇದೆ. ಸ್ವಲ್ಪ ಸಹಯೋಗ ಸಿಗುವಂಥ ಜನಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ, ಹೊಸ ಹೊಸ ಕೆಲಸಗಳಲ್ಲಿ ಸ್ವಲ್ಪ ಚಿಂತನೆಯನ್ನು ಮಾಡ್ಕೊಳ್ಳಿ. ಅದೆಲ್ಲವೂ ಸಹ ಮಾಡಿಕೊಂಡ್ರೆ ಅನುಕೂಲವಾಗುತ್ತೆ. ಮಿಥುನ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿಯ ಜೊತೆಯಲ್ಲಿ ಕುಟುಂಬದಲ್ಲಿ ಸೌಖ್ಯದ ವಾತಾವರಣ, ಸೌಮ್ಯತೆಯಿಂದ ನಡೆದುಕೊಳ್ಳುವಂಥದ್ದು, ಚಿಂತನೆಯಿಂದ ಮಾಡಿ ಚಿಂತನೆಯಲ್ಲಿ ನಡ್ಕೊಳ್ಳುವಂಥದ್ದು, ಬುದ್ಧಿಜೀವಿಗಳಾಗಿರ್ತೀರಿ, ಬುದ್ಧಿವಂತಿಕೆಯಿಂದ ನಡ್ಕೊಳ್ಳುವಂಥದ್ದು, ಲಾಭ ನಷ್ಟ, ಕಷ್ಟ ಸುಖ, ಒಳ್ಳೆಯದು ಕೆಡ್ತು, ಇದೆಲ್ಲವೂ ಸಹ ಚಿಂತನೆಯನ್ನು ಮಾಡಿ ವ್ಯವಹಾರವನ್ನು ಮಾಡ್ತೀರಿ. ನಿಮಗೆ ತುಂಬ ಬುದ್ಧಿವಂತರಾಗಿರ್ತೀರಿ. ನಿಮಗೆ ಅದು ಲಾಭದಾಯಕ ಮತ್ತು ಪ್ರಶಂಸೆ ಎಲ್ಲವೂ ಸಿಗುವಂಥ ವಾತಾವರಣ ಮಿಥುನ ರಾಶಿಯವರಿಗೆ. ಕರ್ಕಾಟಕ ರಾಶಿಯವರಿಗೂ ಸಹ ವ್ಯವಹಾರದಲ್ಲಿ ಪ್ರಗತಿ, ಕುಟುಂಬದಲ್ಲಿ ಸೌಖ್ಯ, ಕೋಪ ಶಮನವಾಗಿದೆ, ವ್ಯವಹಾರದಲ್ಲಿ ಪ್ರಗತಿ ಸಿಗಿದೆ, ಶುಭ ಕಾರ್ಯಗಳು ಚಿಂತನೆ ಮಾಡ್ತಿದ್ದೀರಿ, ಹೊಸ ಹೊಸ ಕೆಲಸಗಳ ಆಗಮನವಾಗ್ತಾ ಇದೆ. ಎಷ್ಟೋ ಕಷ್ಟಗಳಿಂದ ಮುಕ್ತರಾಗಿ, ಎಷ್ಟೋ ಕಷ್ಟಗಳಿಂದ ನಾವು ಈಗ ಸುಖದ ದಿನಗಳು ಪ್ರಾರಂಭವಾಗಿದೆ, ಎಷ್ಟು ಕಷ್ಟಪಟ್ಬಿಟ್ಟೆ ನಾನು ಈ ವರ್ಷ ಎಲ್ಲ ಅನ್ನುವಂತಹ ವಾತಾವರಣಗಳಂತೂ ಇತ್ತು. ಇದೆಲ್ಲವೂ ಸಹ ಬಿಡುಗಡೆಯಾಗಿ ಒಂದು ರೀತಿಯಾದಂಥ ನೆಮ್ಮದಿಯ ವಾತಾವರಣಗಳಂತೂ ದಿನೇ ದಿನೇ ಸೃಷ್ಟಿಯಾಗ್ತಿದೆ, ಒಳ್ಳೆಯದಾಗುತ್ತೆ. ನಂತರದಲ್ಲಿ ಸಿಂಹರಾಶಿಯವರೆಗೂ ಸಹ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯ ಇದೆ. ತುಂಬ ದೃಷ್ಟಿದೋಷಗಳಾಗ್ತಿತ್ತು ನಿಮಗೆ. ಏನೇನು ಮಾಡೋಕ್ಕೂ ಸಹ ಸುಸ್ತು, ಸಂಕಟದ ವಾತಾವರಣಗಳು. ನಮ್ಮನ್ನು ಕಂಡ್ರೆ ಇವನೇನೇ ಇಷ್ಟೊಂದು ಹೊಟ್ಟೆ ಉರಿ ಪಡ್ತಾನೆ, ನಮ್ಮ ಶ್ರಮ, ನಮ್ಮ ದುಡ್ಡು, ನಮ್ಮ ವ್ಯವಹಾರ ಅಂತ ಹೇಳ್ತಿದ್ವಿ. ಅವರೆಲ್ಲೂ ಸಹ ಈಗ ಸ್ವಲ್ಪ ದೂರ ಆಗುವಂಥ ಸನ್ನಿವೇಶಗಳು ಬರ್ತಾರೆ. ಜೊತೆಯಲ್ಲಿ ಕೆಲಸದಲ್ಲಿ ಪ್ರಗತಿ ಕಾಣುತ್ತೆ, ಶುಭ ಕಾರ್ಯಗಳ ಚಿಂತನೆ ಆಗುತ್ತೆ. ಎಲ್ಲ ನಿಮಗೆ ಒಳ್ಳೆಯದಾಗುವಂಥ ದಿನಗಳು ನಿಮಗೆ ಹತ್ತಿರವಾಗ್ತಾ ಇದೆ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ದಿನಗಳ ಕಾಲ ಸ್ವಲ್ಪ ಕಷ್ಟವೇ ಇರುತ್ತೆ. ಸ್ವಲ್ಪ ನಾನು ಹೇಳೋದು ಇಂಥವು ಮೃತ್ಯುಂಜಯ ಹೋಮ, ಮೃತ್ಯುಂಜಯ ಜಪ, ನವಗ್ರಹ ಪೂಜೆಗಳು ಇದೆಲ್ಲವೂ ಸಹ ಮಾಡಿ. ಮನೆದೇವರು, ಕುಲದೇವರು, ಇಷ್ಟದೇವರಿಗೆ ಹೋಗಿ ಬನ್ನಿ. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ, ವ್ಯವಹಾರದಲ್ಲಿ ಸ್ವಲ್ಪ ನಷ್ಟ ಕಷ್ಟಗಳು, ಹಣಕಾಸಿನ ದುಂದು ವೆಚ್ಚಗಳು, ಹಣಕಾಸಿನಲ್ಲಿ ತೊಂದರೆ ತಾಪತ್ರೆಗಳು, ನಿಮ್ಮನ್ನು ಹೊಗಳುವಂಥವರು ಸಹ ನಿಮ್ಮನ್ನು ತೆಗಳುವಂಥದ್ದು, ನಿಮಗೆ ಕೋಪ ಮಾಡಿಕೊಳ್ಳುವಂಥದ್ದು, ಸುಮ್ಮನೆ ಅವಹೇಳನವಾಗಿ ಮಾತನಾಡುವಂಥ ವ್ಯಕ್ತಿಗಳು ಸಿಗ್ತಾರೆ. ಸ್ವಲ್ಪ ಜಾಗೃತಿಯನ್ನು ವಹಿಸಿ. ತುಲಾರಾಶಿಯವರಿಗೆ ಅವ್ರಿಗೂ ತುಂಬ ಕೆಟ್ಟದು, ತುಂಬ ಒಳ್ಳೆಯದು ಅಂತ ಅಲ್ಲ. ಇವ್ರಿಗೂ ಸಹ ಸ್ವಲ್ಪ ಮನಸ್ಸಿನ ಚಂಚಲತೆ ಆಗುವಂಥದ್ದು, ವ್ಯವಹಾರದಲ್ಲಿ ಸ್ವಲ್ಪ ದೋಷಗಳಾಗುವಂಥದ್ದು, ಶತ್ರುಗಳ ಬಾಧೆಯೂ ಸೃಷ್ಟಿಯಾಗುವಂಥದ್ದು, ಜೊತೆಯಲ್ಲಿ ಕಳ್ಳಕಾಕರ ಕಾಟ ಹೆಚ್ಚಾಗುವಂಥದ್ದು, ಇದೆಲ್ಲವೂ ಸಹ ಇರುತ್ತೆ. ಸ್ವಲ್ಪ ಜಾಗ್ರತೆ. ನಂತರದಲ್ಲಿ ವೃಶ್ಚಿಕ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದ ಸೌಖ್ಯವಿದೆ, ಮಾಡುವಂಥ ಕೆಲಸದಲ್ಲಿ ಪ್ರಶಂಸೆ ಮಾತುಗಳಿದೆ. ನಿಮಗೆ ದೊಡ್ಡ ದೊಡ್ಡ ಆಸೆ ಆಕಾಂಕ್ಷೆಗಳೇನು ಬರೋದಿಲ್ಲ. ಇರುವಂಥ ವ್ಯವಹಾರದಲ್ಲಿ ನಿಷ್ಠೆಯಿಂದ ಕ್ರಮದಲ್ಲಿ ಮಾಡ್ಕೊಂಡು ಹೋಗ್ತೀರಿ. ನಿಮಗೆ ಲಾಭ ಮತ್ತು ಒಳ್ಳೆಯದು ಎರಡೂ ಸಹ ಮಾಡಿಕೊಡುತ್ತೆ. ಮತ್ತು ಧನುಸ್ಸು ರಾಶಿಯವರಿಗೆ ಹೊಸ ಹೊಸ ಕೆಲಸಗಳು ಆರಂಭವಾಗುತ್ತೆ. ಕೆಲಸದಲ್ಲಿ ಚಿಂತನೆ ಚೆನ್ನಾಗಿದೆ, ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಿದೆ. ಏನೇನು ಮಾಡಬೇಕು ಸಹ ನಿಮಗೆ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಸಹ ಆಲೋಕನವನ್ನು ಮಾಡ್ತೀರಿ. ತುಂಬ ಚೆನ್ನಾಗಿರುತ್ತೆ. ಧಾರ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತರಾಗಿದ್ದೀರಿ, ಅದು ನಿಮಗೆ ಲಾಭದಾಯಕವಾಗುತ್ತೆ. ಮತ್ತು ಕುಂಭರಾಶಿಯವರಿಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳಂತೂ ಇದೆ, ದೊಡ್ಡ ಮಟ್ಟದ ಲಾಭ ಇಲ್ಲ. ಆದರೂ ಸಹ ಮೊಂಡುತನದಲ್ಲಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀರಿ. ತುಂಬ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಏನೇ ಕಷ್ಟಗಳು ಸಂಕಷ್ಟಗಳು ಬಂದರೆ ಅದನ್ನು ಸುಖಪಟ್ಟಿದ್ದೀವಿ, ದಿನ ಕಷ್ಟಪಡೋಣ ಬಿಡಿ ಅನ್ನುವಂತಹ ವಾತಾವರಣವನ್ನು ಬೆಳೆಸ್ಕೊಳ್ಳಿ. ಜೊತೆಯಲ್ಲಿ ಸ್ವಲ್ಪ ಕೋಪ ಕಡಿಮೆ ಮಾಡಿಕೊಂಡು ಭಾಳ ಚಿಂತನೆಯನ್ನು ಮಾಡಿ ವ್ಯವಹಾರವನ್ನು ಮಾಡಿ. ಯಾರ ಜೊತೆನೂ ಶತ್ರುಗಳನ್ನು ಕಟ್ಟಿಕೊಳ್ಬೇಡಿ. ಯಾರೇ ಏನೇ ಮಾಡಿದ್ರು ಸಹ ನಮಗೆ ಒಬ್ಬೊಬ್ಬರು ಬಂದರು, ನಮಗೊಂದು ಏಟು ಹೊಡೆದು ಬಿಟ್ಟರು, ಜೊತೆಯಲ್ಲಿ ಕೆಟ್ಟದಾಗಿ ಮಾತನಾಡಿದ್ರು ಅಂದರು, ರಿಯಾಕ್ಟ್ ಮಾಡಬೇಡಿ. ಆಯ್ತಮ್ಮ, ಇವತ್ತು ನೀನು ಅಂದಿದೀಯಾ, ನಾಳೆ ಅದು ಪಶ್ಚಾತ್ತಾಪ ಪಡ್ತೀಯಾ, ನಾನು ಇವಾಗ ಪರವಾಗಿಲ್ಲ, ನಾನು ಇವತ್ತು ಅನ್ನಿಸ್ಕೊಂಡಿದ್ದೀನಿ, ನಾಳೆ ಒಳ್ಳೆಯದಾಗುತ್ತೆ. ಇಷ್ಟನ್ನು ತಲೆಯಲ್ಲಿ ಹಾಕ್ಕೊಂಡು ಸೈಲೆಂಟಾಗಿರೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. 1 ತಿಂಗಳ ಕಾಲ ಇದನ್ನು ಅಭ್ಯಾಸ ಮಾಡಿ. ನಿಮಗೆ 1 ತಿಂಗಳ ಕಾಲ ಇನ್ನೂ ದೋಷಗಳಿರುತ್ತೆ ಅಂತ ಹೇಳ್ತಾ, ಸ್ವಲ್ಪ ಹನುಮಂತನ ದೇವಸ್ಥಾನಗಳು, ಲಕ್ಷ್ಮೀ ದೇವಸ್ಥಾನಗಳು, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದು ಅಭ್ಯಾಸ ಮಾಡಿಕೊಳ್ಳಿ. ಮತ್ತು ಮೀನರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಆಗುತ್ತೆ, ಕೋಪವು ಜಾಸ್ತಿ ಬರುತ್ತೆ, ತಾಳ್ಮೆ ಕಳ್ಕೊಳ್ತೀರಿ, ಕೆಲಸ ಮಾಡುವಂಥ ಜಾಗದಲ್ಲಿ ಕಿರಿಕಿರಿ ಮಾಡ್ಕೊಳ್ತೀರಿ, ಕೆಲಸಗಾರರ ಜೊತೆ ಕಿರಿಕಿರಿ ಮಾಡ್ಕೊಳ್ತೀರಿ, ಕೆಲಸ ಮೇಲಧಿಕಾರಿಗಳಿಂದ ತೊಂದರೆ ಆಗುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಸ್ವಲ್ಪ ನೀವು ಸೂರ್ಯನಾರಾಯಣ ಪ್ರಾರ್ಥನೆ ಮಾಡ್ಕೊಳ್ಳಿ. ಸ್ವಲ್ಪ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗರಿಕೆ ಕೊಟ್ಟು ಅರ್ಚನೆ ಮಾಡಿಸಿ ಅಂತ ಹೇಳ್ತಾ, ಇದನ್ನು ವಿಶೇಷವಾದಂತಹ ಕಾರ್ಯಕ್ರಮ, ಬುಧವಾರದ ಕಾರ್ಯಕ್ರಮ, ಇದೊಂದು ಕಾರ್ಯಕ್ರಮಕ್ಕೆ ಮಂಗಳವನ್ನು ಆಡ್ತೀವಿ. ಭಗವಂತ ನಿಮಗೆ ಒಳಿತನ್ನು ಮಾಡಲಿ. ನಾಳೆಯ ದಿನ ತುಂಬ ಚೆನ್ನಾಗಿರುವಂಥ ದಿನ. ನಾಳೆ 14ನೇ ತಾರೀಕು ಪಂಚಮಿ, ಭರಣಿ ನಕ್ಷತ್ರ. ಈ ಭರಣಿ ನಕ್ಷತ್ರ ಹುಟ್ಟಿದರೆ ಈ ದಿನ ಯಾರು ಕೇಳಿಸ್ಕೊತಾ ಇದ್ದರೆ, ಯಾರಾದರೂ ಪಾಯ ಪೂಜೆ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ
ನಾಳೆ ದಿನ ಮಿಸ್ ಮಾಡ್ಕೊಳ್ಬೇಡಿ. ನಾವು ಬೋರ್ ಹಾಕಬೇಕು, ಒಂದು ಬೋರ್ವೆಲ್ ಹಾಕಬೇಕು ಅಂದ್ಕೊಂಡಿದ್ರೆ ಅದನ್ನು ಮಿಸ್ ಮಾಡ್ಕೊಳ್ಬೇಡಿ. ಭರಣಿ ನಕ್ಷತ್ರ ಬಂದಾಗ ಈ ಪಾಯ ಪೂಜೆಗಳು ಮತ್ತು ಬೋರ್ವೆಲ್ ಹಾಕೋದು ಇದನ್ನು ಮಿಸ್ ಮಾಡ್ಕೊಳ್ಬೇಡಿ. ಇದನ್ನು ನೀವು ಯಾರೇ ಪ್ರಯತ್ನ ಪಡಿ ನೋಡಿ, ಬೇಕಾದ್ರೆ ಬೋರ್ ಹಾಕ್ಸಿ ನೋಡಿ, ನೀವು ಎಲ್ರಿಗೂ ಸಕ್ಸಸ್ ಆಗುವಂಥ ದಿನ, ಫೇಲ್ಯೂರೇ ಆಗೋದಿಲ್ಲ. ಇದನ್ನು ಭರಣಿ ನಕ್ಷತ್ರಕ್ಕೋಸ್ಕರವಾಗಿ ಎಷ್ಟು ದಿನಗಳಿಂದ ಕಾಯ್ತಾ ಇರ್ತೀವಿ. ಈ ನಕ್ಷತ್ರ ಬಂದಾಗ ಶುಭ ಕಾರ್ಯಗಳನ್ನು, ಈ ರೀತಿಯಾದ ಕೆಲಸಗಳನ್ನು ಮಾಡ್ಕೊಳ್ಬೇಕು ಅಂತ ಹೇಳ್ತಾ ನಾಳೆ ನಿಮ್ಮ ಜೊತೆ ಭೇಟಿ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಸಹ ಈ ದಿನದ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಮಾಡಿಕೊಡ್ತಾ ಈ ದಿನ ಶುಭವನ್ನು ಕೋರ್ತೇವೆ. ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ.